ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ, ಇವಾಗ ಟೈಮ್ ಬಂದು 12 ಗಂಟೆ ಆಗೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸಂಡೇ. ಏನಪ್ಪ ಅಂತಂದ್ರೆ ನೀವು ಬಟ್ಟೆ ಹೊಲ್ಕೊಂತ ಕುಂತಿದ್ದೆ ಸ್ನೇಹಿತರೆ. ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಆಗೈತಿ. ಬಂದು ನೋಡಿ, ಒಂದು 4 ಲಂಗ ಅದಾವು. ಇವಿಷ್ಟು ಹೊಲಿಗೆ ಹಾಕಿದೆ. ಹೊಲಿಗೆ ಹಾಕಿ ಫುಲ್ಲು ಚಳಿ ಆಗತ್ಬಿಟ್ಟೈತಿ. ಎಲ್ಲ ಕಾಲು ಅದೆಲ್ಲ ಒಂಥರ ಜುಮ್ 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 ಅಂದಂಗೆ ಆಕತ್ತವ. ಹೀಗಾಗಿ ಸ್ವಲ್ಪ ಇಲ್ಲಿ ಕಟ್ಟಿಗೆ ಬಿಸಿಲು ಬಂದಿರ್ತೈತಲ್ಲ, ಸ್ವಲ್ಪ ಬೆಚ್ಚಗೆ ಬಿಸಿ ಇರ್ತೈತಿ. ಸ್ವಲ್ಪ ಇಲ್ಲಿ ಕಾಲು ಕಾಸ್ಕೊಂಡ್ರಾಯ್ತು ಅಂಥೇಳಿ ಬಂದೀನಿ. ಎಲ್ಲ ಫುಲ್ಲು ಒಂಥರ ಸೇದಿಡ್ದಂಗೆ ಆಕತ್ತವ ಪಾದ ಅದೆಲ್ಲ. ಹಾಗಾಗಿ ನೋಡ್ರಿ, ನನ್ನ ಮುಖದಲ್ಲಿ ಏನೋ ಒಂಥರ ಬದಲಾವಣೆ ಕಾಣಕತ್ತೈತಿ. ಅದು ಏನಂತೇಳಿ ಕಂಡು ಹಿಡಿದು ಹೇಳ್ರಿ. ತುಟಿ ಒಣಗ್ಯಾವ, ನೀರು ಕುಡಿಬೇಕು. ಇವಾಗ ಟೈಲರಿಂಗ್ ಮಾಡ್ತೀವಲ್ರಿ, ಹೀಗಾಗಿ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು. ಟೈಮಿಂಗ್ ಸರಿಯಾಗಿ ನೀರು ಜಾಸ್ತಿ ಕುಡಿಬೇಕು. ಆಮೇಲೆ ಸ್ವಲ್ಪ ಮಜ್ಜಿಗೆ ಕುಡಿತಾ ಇರಬೇಕು. ಸ್ವಲ್ಪ ತಂಪಿನ ಪದಾರ್ಥ ಊಟ ಮಾಡಬೇಕು. ಯಾಕಂದ್ರೆ ಹೀಟ್ ಆಗಿಬಿಡುತ್ತೆ ಮಷಿನ್ ಮೇಲೆ ಕುಂತಾಗ ಯಾವಾಗಲೂ ಬಾಡಿನ. ಹೀಗಾಗಿ ನಾನಂತೂ ಯಾವಾಗಲೂ ನೀರು ಕುಡಿತೀನಿ ಬಿಡ್ರಿ. ಇವಿಷ್ಟು 4 ಲಂಗ ಹಾಕೋದ್ರಾಗ ನೀರೇ ಕುಡ್ದೇ ಇಲ್ಲ. ಯಾವಾಗಲೂ ಮಷಿನ್ ಮ್ಯಾಗ ಒಂಚೂರು ನೀರು ಇಟ್ಕೊಂಡೇ ಇರ್ತೀನಿ. ನೀರು ಕುಡ್ದಿಲ್ಲ, ತುಟಿ ಒಣಗಿದಂಗೆ ಆಗ್ಬಿಟ್ಟ. ಮುಖದಲ್ಲಿ ಏನೋ ಒಂಥರ ಚೇಂಜಸ್ ಕಾಣಕತ್ತೈತಿ. ಅದು ಏನಂತೇಳಿ ಕಂಡಿಡ್ರಿ ನೋಡೋಣ. ಹಿಂಗೆ ನೋಡ್ರಿ ಹೆಂಗೆ ಅನಿಸುತ್ತೆ, ಹಿಂಗೆ ನೋಡ್ರಿ ಹೆಂಗೆ ಅನಿಸುತ್ತೆ. ಏನೋ ಒಂಥರ ಹೆಲ್ತ್ ಅಪ್ಸೆಟ್ ಆಗೈತಿ. ಏನು ಅನ್ನೋದು ಕಂಡು ಹಿಡ್ದು ಹೇಳ್ರಿ. ಏನು ರೀ ಜೀವನ, ದಾಳಿ ಹೊಡ್ಲಿ, ಬ್ಯಾಸರ ರೀ ದಾಳಿ ಹೊಡ್ಲಿ. ಹೆಂಗೆ ಬರುತ್ತಾ ಹಂಗೆ ಹೋಗ್ಬೇಕು ನೋಡ್ರಿ. ಟೈಮು ಹೊತ್ತು ಯಾವುದೂ ನಮ್ಮ ಕೈಯಾಗಿಲ್ಲ. ಹೆಂಗೆ ಬರುತ್ತಾ ಹಂಗೆ ಹೋಗ್ಬೇಕು. ಜೀವನ, ಸಂಸಾರ ಯಾರಾದರೂ ಮಾಡ್ಯಾರನ್ನ ಇದನ್ನು ಬಡ್ದಾಡದೆ ಸಂಸಾರ ದಾಳಿ ಹೊಡ್ಲಿ. ಸಂಸಾರ ಕೆಟ್ಟು ಬಡ್ದಾಡಿದ್ರು ಅಷ್ಟೇ ರೀ, ದಂಡಿನೇ ಮುಟ್ಟಲ್ಲ ಇದು. ಎಲ್ಲೊಟ್ಟು ಬಡ್ದಾಡಿ ನಂದು 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 ಅಂತದೆ ಜೀವ. ನಂದು ಅಂದು ಕೊನೆಗೆ ಒಂದಿನ ಇಲ್ಲೇ ಬಿಟ್ಟು ಹೋಗಿಬಿಡೋದು. ಶಿವಕರ್ದಾಗ ಹೋಗೋದು ಬಿಟ್ಕೊಟ್ಟು. ಇಷ್ಟು ನಂದು ಅಂತದ. ಒಂದು ವೇಳೆ ಜೊತೆಗೆ ತೊಗೊಂಡು ಹೋಗಂಗಿದ್ರೆ ಇನ್ನೂ ಎಷ್ಟು ಬಡ್ಕೋತಿತ್ತು ಜೀವ ಅನ್ನಿಸ್ತೈತೆ ನೋಡ್ರಿ. ಹೌದಲ್ರಿ? ಎಲ್ಲ ಇಲ್ಲೇ ಬಿಟ್ಟು ಹೋಗೋದಕ್ಕೆ, ಬರೀ ಇಲ್ಲಿ ಎದ್ದು ಉಂಡು ತೊಟ್ಟು ಹೋಗೋದಕ್ಕೆ ಇಷ್ಟು ಬಡ್ಕೋತೀವಿ. ದರ್ರ ಒಂದು ನಂದು, ಪ್ರತಿಯೊಂದನ್ನು ನಂದು ಅಂತೀವಿ. ಒಂದು ವೇಳೆ ಜೊತೆಗೆ ತೊಗೊಂಡು ಹೋಗಂಗಿತ್ತು ಅಂದ್ರೆ ಇನ್ನು ಎಷ್ಟು ಬಡ್ದಾಡ್ತಿರ್ಬೋದು. ಬಡ್ದಾಡದೆ ಇದು ಜೀವ. ಹುಟ್ಟ ಮುಂದೂ ತ್ರಾಸು, ಸಾಯುವಾಗೂ ತ್ರಾಸು. ಸುಮ್ಮನೆ ಬಂದಿಲ್ರಿ ಇದು ಭೂಮಿಗೆ ಜನ್ಮ. ಮೇನ ಅಂತಲ್ಲ, ಅದು ಮಾಡಿ ಉಂಡು ಹೋಲಾಕ ಬಂದೈತಿ. ಚಳಿ 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 ಅನ್ಸಾಕತ್ತೈತಿ ತಣ್ಣಗೆ. ಓಕೆ ಸ್ನೇಹಿತರೆ, ಬಟ್ಟೆ ಹೊಲಿಬೇಕು. ಜಾತ್ರೆ ಐತಿ ಊರಾಗ. ಜಾತ್ರೆಗೆ ಬಟ್ಟೆ ಸಿಕ್ಕಾಪಟ್ಟೆ ಬಂದಾವು. ಹೊಲಿಬೇಕು, ಸಣ್ಣಗೆಲ್ಲ ಹೊಲಿಬೇಕು. ನಾ ಅಂದ್ರೆ ಅವಸರ ಬಿದ್ದು ಹೊಲಿಯೋಕೆ ಹೋಗಲ್ಲ. ಎಷ್ಟು ಹೊಲಿಬೇಕು ಅಷ್ಟೇ ಹೊಲಿತೀನಿ. ಎಷ್ಟು ಮಾಡಿದ್ರು ಅಷ್ಟೇ ರೀ ಇದು ಜೀವನ. ಸುಮ್ಮನೆ ಹ್ಞೂ ಅಂತ ಬಡ್ದಾಡಿ ನಮಗೆ ನಾವೇ ತ್ರಾಸ ಮಾಡ್ಕೊಂಡು ಕುಂತ್ರೆ ಆಮೇಲೆ ಮತ್ತು ನಮಗೆ ಒಂಚೂರು ನೀರು ಎತ್ತಿ ಕೊಡ್ಲಾರ್ದಂಗೆ ಆಗತ್ತಿದ ಪರಿಸ್ಥಿತಿ. ಯಾರೂ ಇಲ್ಲ, ಎತ್ತಿ ಒಂಚೂರು ನೀರು ಕೊಡೋರು ಯಾರೂ ಇಲ್ಲ. ಹೀಗಾಗಿ ಎಷ್ಟಾಗುತ್ತೋ ಅಷ್ಟೇ ಮಾಡಬೇಕು. ಬಿಸಿಲು ನೋಡ್ರಿ ರವ್ ಅನ್ನಕತ್ತದ. ನೋಡ್ರಿ ಬಿಸಿಲು ಹಕ್ಕಕತ್ತದ. ಒಂದು ಸಣ್ಣ ರವ್ಗರ್ಲಾಗತ್ತದ ಬಿಸಿಲು. ಒಂದು 4 ದಿನ ಎಷ್ಟು ಚಳಿ ಇತ್ತು. ಭಾಳ ಮಳೆ ಮೋಡ ಇತ್ತು. ಬಿಸಿಲು ನೋಡ್ರಿ ಯಾ ನಮನೆ ಐತಿ. ತಣ್ಣಗೆ ಅನ್ಸಕತ್ತೈತಿ. ಕುಂತ್ರೆ ತಂಡಿಳ್ದಂಗೆ ಅನ್ನಾಗತ್ತದ. ಓಕೆ ಸ್ನೇಹಿತರೆ, ಇವಿಷ್ಟು ಲೇಸ್ ಹಾಕಕತ್ತೀನಿ. ನಾವು ಕಸಿ ತೆಗೆದಿದ್ಮೇಲೆ ಹೊಲಿಗೆ ಹಾಕಾಗ ಇವೆಲ್ಲ ಹಾಕ್ಬೇಕು. ಇವಾಗ ಹಾಕಿಡ್ತೀನಿ. ನೀವು ಎಷ್ಟು ಅಂತೀರಿ? ಟೈಲರಿಂಗ್ ಮಾಡೋರಾಗಿದ್ರೆ ಮತ್ತು ಬೇರೆ ಕಡೆ ಮಾಡ್ಸೋರಾಗಿದ್ರೆ ಇವು ಲಂಗ ರೆಡಿಮೇಡ್ ತೊಗೊಂಡಿರ್ತೀವಲ್ಲ, ಅವಕ್ಕೆ ಹೊಲಿಗೆ ಹಾಕ್ತೀವಿ. ಎಲ್ಲ ಕಡೆ ಒಂದೊಂದು ಹೊಲಿಗೆ ಹಾಕಿರ್ತೀವಿ. ಒಂದೊಂದು ಇರ್ತಾವ ಅಂದ್ರೆ ಅವು ಜಲ್ದಿ ಮಷಿನ್ ಇದ್ರೊಳಗೆ ತಾಳೋದಿಲ್ಲ. ಅವು ದೊಡ್ಡ ದೊಡ್ಡ ಹೊಲಿಗೆ ಇರ್ತಾವೆ ಅಂತ ಹೇಳ್ಬಿಟ್ಟು ನೋಡಿರಿ ನಾವು ಇಷ್ಟು ಸಣ್ಣ ಹೊಲಿಗೆ ಹಾಕಿರ್ತೀವಿ. ನೀವೆಷ್ಟು ಕೊಡ್ತೀರಿ? ನಿಮ್ಮ ಊರಾಗ ಒಂದು ಜೋಡಿ ಲಂಗಕ್ಕೆ ಎಷ್ಟು ಹೊಲಿಗೆ ಹಾಕ್ಸ್ಬೇಕಂದ್ರೆ ಎಷ್ಟು ಕೊಡ್ತೀರಿ? ಕಮೆಂಟ್ ಬಾಕ್ಸ್ನೊಳಗೆ ಹೇಳ್ರಿ. ಅಥವಾ ಯಾರು ಟೈಲರಿಂಗ್ ಮಾಡ್ತಿರ್ತೀರಲ್ಲ, ನೀವೆಷ್ಟು ತೊಗೊತೀರಿ ಹೊಲಿಗೆ ಹಾಕಿ ಕೊಡೋದಕ್ಕೆ? ಕಮೆಂಟ್ ಮಾಡಿ ಹೇಳ್ರಿ. ಓಕೆ ಸ್ನೇಹಿತರೆ, ಸಿಗುತ್ತೀವಿ. ಸ್ವಲ್ಪ ಹೊತ್ತು ಮನ್ಕೊಂಡು ಹೇಳ್ತೀನಿ.
ಹುಷಾರೇ ಇಲ್ಲ ಆದಂಗೆ ಆಗೈತಿ. ಏನು ಮಾಡ್ಬೇಕು ರೀ? ಆದರೂ ಆ್ಯಕ್ಟಿವ್ ಆಗಿರ್ಬೇಕು. ಹುಷಾರು ತಪ್ಪಿದ್ರೂ ಕೂಡ ಆ್ಯಕ್ಟಿವ್ ಆಗಿರ್ಬೇಕಂತ ಅಂತೀನಿ ನಾನು. ರಾತ್ರಿ 12 ಗಂಟೆ ಆಗಿತ್ತು. ಫುಲ್ ನೋಡಬಾರ್ದು ನನ್ನ ಪರಿಸ್ಥಿತಿ ಹಂಗಾಗಿತ್ತು. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಏನು ಮಾಡ್ಬೇಕು ಅನ್ನೋದು ತಿಳಿವಲ್ತು. ವಾತ ಪಿತ್ತ ವಾಯು ಇದಕ್ಕೆಲ್ಲ ಏನು ಪರಿಹಾರ ಐತಿ? ಏನು ಮಾಡಬೇಕು ಹೇಳ್ರಿ? ಓಕೆ ಸ್ನೇಹಿತರೆ, ಇವೆಲ್ಲ ಸೇರಿ ಪಿಕೋ ಮಾಡಬೇಕು. ಅದು ಆಮೇಲೆ ಅವು ಹುಕ್ಸ್ ಹಾಕಬೇಕು, ಇವು ಲಂಗ ದಾವಣಿ ಹೊಲಿಬೇಕು, ಇನ್ನು ಇವು ಬ್ಲೌಸ್ ಹೊಲಿಬೇಕು. ಈಗ ಸದ್ಯಕ್ಕೆ ಇಷ್ಟು ರೆಡಿ ಮಾಡಬೇಕು. ಮತ್ತು ಇಲ್ಲದವ್ರು ಇದ್ರಾಗ ಅದಾವು. ಆಮೇಲೆ ಅಲ್ಲಿಟ್ಟು ನೋಡಿರಿ, ಅಲ್ಲಿ ಕವರ್ನಾಗ ಅದಾವು ನೋಡಿರಿ. ಜಾತ್ರೆ ಕೊಡಂತವು ಅವೇನೈತಿ ಲೇಟಾಗಿ ಕೊಡ್ತೀನಿ ಅಂತ ಹೇಳಿ ಹ್ಞೂ ಅಂದಾರ. ಇನ್ನು ಅಲ್ಲಿ ಕಟ್ಟಿಟ್ಟು ನೋಡ್ರಿ, ಅಲ್ಲಿ ಕಟ್ಟಿಟ್ಟು ನೋಡ್ರಿ. ಇಷ್ಟು ಅದಾವು. ರೀಲ್ ತೋರಿಸ್ಬೇಕು ರೀ. ಒಂದೊಂದೇ ಕಲರ್ ಉಳ್ಕೊಂಡವು, ಒಳಗೆ ಒಂದೊಂದು ಸಿಗಲ್ಲಾಗ್ಯಾವು. ಒಂದು ಸಾರಿ ಬಿಜಾಪುರಕ್ಕೆ ಹೋದಾಗ ತೊಗೊಂಬರ್ಬೇಕು. ಈ ಸಾರಿ ಎಲ್ಲರೂ ಯೂಟ್ಯೂಬರ್ಸ್ ಮೀಟ್ ಮಾಡ್ಬೇಕಂತ ಅಂದ್ಕೊಂಡಿವಿ ಎಲ್ಲೇ ಬಿಜಾಪುರದಲ್ಲಿ. ನೋಡೋಣ, ಎಲ್ಲರೂ ಕಲಿಯೋಣ ಅಂದ್ಕೊಂಡಿದ್ದೀನಿ. ಬಿಜಾಪುರದಲ್ಲಿ ಹೋಗ್ಬೇಕು ರೀ. ಟೈಲರಿಂಗ್ ಮೆಟೀರಿಯಲ್ಸ್ ಸ್ವಲ್ಪ ತರಬೇಕು. ಬಿಜಾಪುರದಲ್ಲಿ ಹೋದ ವರ್ಷ ತೊಗೊಂಬಂದಿದ್ದೆ. ಈ ವರ್ಷ ಮೊನ್ನೆ ಹೋಗಿದ್ವಿ, ಎಲ್ಲಿ ಸುತ್ತಾಡ್ದಾಗಲಿಲ್ಲ. ಮಾರ್ಟಿಗೆ ಇಷ್ಟು ಹೋಗಿ ಬಂದ್ವಿ, ಮಾಲ್ಗಳಿಗೆ ಇಷ್ಟು ಹೋದ್ವಿ. ಅಂದರೆ ವಿಶಾಲ್ ಮಾರ್ಟು, ಆಮೇಲೆ ಜಿಯೋ ಸೂಪರ್ ಮಾರ್ಕೆಟು ಎಲ್ಲ ಹೋಗಿ ಬಂದ್ವಿ ಅಷ್ಟೇ. ಅಲ್ಲೇ ಒಂದೇ ದಿನಕ್ಕೆ ಟೈಮ್ ಎಲ್ಲ ಮುಗಿದೋಯ್ತು. ಇವಾಗ ನೆಕ್ಸ್ಟ್ ಟೈಮ್ ಹೋದ್ರೆ, ಇವಾಗ ಜಾತ್ರೆ ಅದು ಮುಗಿಸ್ಕೊಂಡು ಹೋಗ್ಬೇಕು ರೀ. ಹೋದ್ರೆ ಹುಕ್ಸು, ಬಟನ್ಸು, ಆಮೇಲೆ ಕ್ಯಾನ್ವಾಸು, ಆಮೇಲೆ ಲೇಸ್ ಒಳಸ ಕಡ್ಡಿ ಇವೆಲ್ಲ ತರಬೇಕು. ರಾಯರ್ ನೋಡಿರಿ, ನಾನು ಯಾವಾಗಲೂ ರಾಯರ್ನ ಇಟ್ಕೊಂಡಿರ್ತೀನಿ. ಮನೆ ದೇವ್ರ ಫೋಟೋ ಇಟ್ಕೊಂಡಿರ್ತಿದ್ದೆ, ಅದು ಮಿಸ್ ಆಗಿ ಹೋಗಿಬಿಟ್ಟೈತಿ. ಮನೆ ದೇವ್ರ ಫೋಟೋನೇ ಭಾಳ ವರ್ಷ ಆಯ್ತು ರೀ. ಮನೆ ದೇವ್ರ ಫೋಟೋ ಇಟ್ಕೊಂಡಿದ್ದೆ, ಕಲ್ಕೆರೆ ಮಡಿವಾಳೇಶ್ವರಂದು. ಅದು ಹೋಗಿಬಿಟ್ಟೈತಿ, ನನಗೆ ಗೊತ್ತಿಲ್ಲದಂಗೆ ಹೋಗಿಬಿಟ್ಟೈತಿ. ಅದಕ್ಕೆ ರಾಯರ ಆಶೀರ್ವಾದ ಇರಲಿ ನನ್ನ ಕೆಲಸದ ಮೇಲೆ ಅಂತೇಳ್ಬಿಟ್ಟು ಒಂದಿಲ್ಲ ಒಂದು ದೇವ್ರ ಫೋಟೋ ಹಾಕಿರ್ತೀನಿ ನಾನು ಬಾಕ್ಸಲ್ಲಿ. ರಾಯರ ಫೋಟೋ ಹಾಕಿದ್ದೀನಿ ನೋಡಿರಿ. ರಾಯರ ಆಶೀರ್ವಾದ ಇರಲಿ ನಮ್ಮ ಮೇಲೆ, ಅವ್ರ ಕೃಪೆ ಇರಲಿ ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ ಎಲ್ಲ ದೇವ್ರ ಕೃಪೆ ಐತ್ರಿ ನಮ್ಮ ಮೇಲೆ. ಎಲ್ಲ ದೇವ್ರ ಆಶೀರ್ವಾದ ಐತಿ ಅಂದರೆ ನಾವು ಚೆಂದಾಗದೀವಿ. ಹೋಗಬೇಕು. ಒಂದಿಷ್ಟು ಜನ ಅದರ ಅಲ್ಲೇ ಬಿಜಾಪುರ ಸುತ್ತಮುತ್ತದವರು, ಅವ್ರಿಗೆ ಬರೋದಕ್ಕೆ ಹೇಳ್ತೀನಿ. ಒಂದು ಸಾರಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬರ್ಬೇಕು ರೀ. ಬಿಜಾಪುರದಾಗ ಮೀಟ್ ಮಾಡ್ಬೇಕು. ಏನೈತ್ರಿ ಜೀವನದೊಳಗೆ, ಎಲ್ಲರನ್ನ ಪರಿಚಯ ಮಾಡ್ಕೋಬೇಕು, ಎಲ್ಲರ ಜೊತೆ ಮಾತಾಡ್ಬೇಕು, ಎಲ್ಲರ ಜೊತೆ ಚೆಂದಾಗಿರ್ಬೇಕು, ಬಿಂದಾಸ್ ಆಗಿದ್ದು ಹೋಗ್ಬಿಡಕ್ಕೆ. ಇರೋಷ್ಟು ದಿನ ಚೆಂದಾಗಿರ್ಬೇಕು ಅನ್ನೋಕೆ ನಾನು ಎಲ್ಲರ ಜೊತೆನೂ. ಇವಾಗ ಕರಿ ರೀಲ್ ಬೇಕಾಗಿತ್ತು, ತಕ್ಕೊಂಡೆ ನೋಡಿರಿ. ಮುಖ ತೊಳ್ಕೊಬೇಕು. ನಮ್ಮ ಮುಖ ಎಲ್ಲ ಒಂಥರ ರೆಡ್ ಆಗಿಬಿಟ್ಟೈತೆ. ಮುಖ ಒಂಥರ ಆಗಿಬಿಟ್ಟೈತೆ ನೋಡಿರಿ. ಅದ್ರಾಗ ಕಣ್ಣು ಉರಿಯಾಕತ್ಬಿಟ್ಟವ್ರಿ, ಕಣ್ಣು ಉರಿಯಾಕತ್ಬಿಟ್ಟವು ನೋಡಿರಿ. ಈ ಕಡೆಯಿಂದ ಇಷ್ಟು ಬಾವು ಬಂದುಬಿಟ್ಟೈತಿ. ಇದಿಷ್ಟು ಈ ಸೈಡ್ ಇಲ್ಲ, ಬಾವು ಇಲ್ಲ. ಮತ್ತು ಈ ಸೈಡು ಇಲ್ಲಿಂದ ನೋಡಿ, ಇದು ಹಣೆ ಇದು ಇನ್ನೂ ಇವಾಗ ಇಳ್ದೈತ್ರಿ. ಬೆಳಗ್ಗೆ ಟೈಮ್ ನೋಡಬೇಕಾಗಿತ್ತು. ಇದಿಷ್ಟು ಫುಲ್ ಇಷ್ಟು ದಪ್ಪ ಆಗಿಬಿಟ್ಟೈತಿ. ಇದು ಇಷ್ಟು ಅರ್ಧ ಮುಖ ಫುಲ್ ದಪ್ಪ ಆಗಿಬಿಟ್ಟೈತಿ ನಂದು. ಆದ್ರೂ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಲ್ಲ, ಜಗ್ಗಲ್ಲ ಬಗ್ಗಲ್ಲ. ಏನಾಗುತ್ತೆ ಆಗಲಿ ಬಿಡು ಅಂದ್ಬಿಟ್ಟು ಮುಂದೆ ಸಾಗ್ತೀನಿ. ಇವಾಗ ಒಂದು 4 ಬ್ಲೌಸ್ ಲಂಗ ಹೊಲಿಗೆ ಹಾಕಿದೆ. ಆಮೇಲೆ ಒಂದಿಷ್ಟು ಹುಕ್ಸ್ ಹಚ್ಚೋದು, ಅವಿಷ್ಟು ಹುಕ್ಸ್ ಹಚ್ಚಿದೆ. ಇವಾಗೇನು ಇವಿಷ್ಟು ಇಟ್ಟನೆಲ್ಲ ಇವೆಲ್ಲ ಪಿಕೋ ಮಾಡಬೇಕು. ದಾರ ತೆಗಿಯಾಕತ್ತಿದ್ದೀನಿ ನೋಡ್ರಿ. ಕಣ್ಣು ಉರಿಯಾಕತ್ತಾವ ಸ್ನೇಹಿತರೆ. ಮತ್ತು ನೋಡಿದ್ರೆ ನಾನು ಮೊಸರು ಮಜ್ಜಿಗೆ ಜಾಸ್ತಿ ತಿಂತೀನಿ, ಈ ಹೀಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನೀರಂತೂ ಸಿಕ್ಕಾಪಟ್ಟೆ ನೀರು ಕುಡಿತೀನಿ, ನೀರು ಜಾಸ್ತಿ ಕುಡಿತೀನಿ. ಹೀಟ್ ಆಗಲ್ಲ. ಆದರೆ ಇವಾಗ ಸ್ವಲ್ಪ ಜಾಸ್ತಿ ಬಟ್ಟೆ ಹೊಲಿಯಾಗತ್ತೀನಿ. ಅಂದರೆ ಇಷ್ಟು ದಿನ ಬಿಟ್ಬಿಟ್ಟಿದ್ದೆ ಬಟ್ಟೆ ಹೊಲಿಯೋದು, ಫುಲ್ ಬಿಟ್ಬಿಟ್ಟಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗುವಂಥದ್ದು ಬಾಡಿಗೆ. ಸ್ವಲ್ಪ ಹೀಟ್ ಆದಂಗೆ ಕಾಲಾಗತ್ತೈತಿ. ಹೀಗಾಗಿ ಸ್ವಲ್ಪ ಮೊಸರು ಮಜ್ಜಿಗೆ ಜಾಸ್ತಿ ಉಣ್ತೀನಿ, ತರಕಾರಿ ತಿಂತೀನಿ. ಅವು ಸೌತಿಕಾಯಿ ಇವತ್ತು ಮಾರ್ಕೆಟ್ ಇತ್ತು, ಸೌತಿಕಾಯಿ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಕೇಳಿದ್ರೆ ನಮ್ಮ ಮನ್ಯಾಗ ಏನು ತರಲಿ ಅಂತ ಹೇಳ್ಬಿಟ್ಟು ನೆನಪು ಹೋಗಿಬಿಡ್ತು ನೋಡಿರಿ. 5 ಗಂಟೆ ಆಗೈತಿ ಇವಾಗ ಟೈಮು, ನೆನಪು ಹೋಗಿಬಿಡ್ತು. ಸೌತಿಕಾಯಿ ತಿನ್ಬೇಕು ರೀ ಖಾಲಿ ಹೊಟ್ಟೆ. ಬೆಳಗ್ಗೆ ಅದು ಸೌತಿಕಾಯಿ ತಿನ್ಬೇಕು, ಇಲ್ಲ ನೈಟು ಮನ್ಕೊಳ್ಳೋ ಸೌತಿಕಾಯಿ ತಿನ್ಬೇಕು ತಂಪಾಗಬೇಕಂತಂದ್ರೆ. ಆಮೇಲೆ ಎಳ್ನೀರು ಕುಡಿಬೇಕು. ನಮ್ಮ ಕಡೆ ರೀ ಇಲ್ಲಿ ಮನೆಗೆ ಒಂದೊಂದು ಎಳ್ನೀರು, ತೆಂಗಿನ ಗಿಡ ಅದಾವು. ಆದ್ರೆ ಯಾರೋ ಕೊಡಂಗಿಲ್ಲ ರೀ, ಅಂಥ ಜನ ಅದಾರ. ದುಡ್ಡು ಕೊಡ್ತೀವಿ ಅಂದ್ರೂ ಕೊಡಂಗಿಲ್ಲ ಇಲ್ಲಿ. ಮ್ಯಾಕದವ ಅಯ್ಯ ಇಳ್ಸೋರು ಯಾರೂ ಇಲ್ಲವ ಅಂತ ಹಿಂಗೆ ಅಂತಾರೆ.
ಇಳ್ಸರೇ ಇಲ್ಲ ಮ್ಯಾಕ್ ಅದಾವ, ಯಾರು ಇಳ್ಸರಲ್ಲ, ಯಾರು ಇಳಿಸ್ಬೇಕು ಹಿಂಗಂತಾರೆ. ರೊಕ್ಕ ಕೊಡ್ತೀವಿ ಅಂದ್ರೂ ಕೊಡಂಗಲ್ಲ ರೀ ಇಲ್ಲಿ ಜನ, ಹಿಂಗದ. ನಾವಿದ್ರೆ ಯಾವಾಗ ಶಾಪ್ರಕ್ಕೆ ಹೋಗ್ಬೇಕು, ನಾವು ಯಾವಾಗ ಕುಡಿಬೇಕು, ಆಗಲ್ಲ ರೀ. 2 ವರ್ಷದ ಹಿಂದೆ ಒಂದು ಎಳ್ನೀರು ಕುಡ್ದಿದ್ದೆ ನಾನು. 2 ವರ್ಷದ ಹಿಂದೆ ಎಳ್ನೀರು ಕುಡ್ದದ್ದು, 2 ವರ್ಷ ಆಯಿತು ಎಳ್ನೀರು ಕುಡ್ದೇ ಇಲ್ಲ. ಬಾಡಿಗೆ ಒಂದು ಸರಿ ಎಳ್ನೀರು ಕುಡಿಬೇಕು, ವರ್ಷದಲ್ಲಿ ಒಂದು ಸರಿ. ಗ್ಲೂಕೋಸ್ ಅದು ವಿಟಮಿನ್ ನಾವು ಬಾಟ್ಲಿ ಹಚ್ಕೊಳ್ಳೋದಕ್ಕಿಂತ ಈ ಥರ ನ್ಯಾಚುರಲ್ ಆಗಿರೋಂಥದ್ದು ಎಳ್ನೀರು ಆಯಿತು, ಅದು ತಿನ್ನಬೇಕು, ಕುಡಿಬೇಕು. ಅಂದರೆ ಅದೊಂಥರ ಎನರ್ಜಿ ಬೇರೆ ಇರ್ತೈತೆ, ಅದು ನ್ಯಾಚುರಲ್ ಅಲ್ಲ ಅದು. ಜೀವನ ಹೆಂಗೆ ಬರುತ್ತಾ ಹಂಗೆ ಸಾಗ್ಬೇಕಲ್ರಿ. ಮುಖ ಫುಲ್ ಕೆಂಪಗಾಗ್ಬಿಟ್ಟೈತಿ. ಮುಖ ತೊಳ್ಕೊತ ನಿಮ್ಗೆ ಈಗ ಬೇಸರ ಆಗತ್ಬಿಟ್ಟೈತಿ. ಮಕ್ಕಳಂಗೈತ್ರಿ. ಸುಮ್ಮನೆ ಮನ್ಕೊಂಡ್ರೆ ನಿದ್ದೆ ಬರವಲ್ತು. ಏನು ಕೇಳ್ತೀರಿ, ಮನ್ಕೊಂಡ್ರೆ ನಿದ್ದೆ ಬರವಲ್ತು, ಬೇಸರ ಆಗೈತಿ. ಒಣ ಹಾಕಳಿಕೆ ಬರ್ತಾವೆ. ಯಪ್ಪ ಮಾಡೋಣ. ಮತ್ತು ಸಂಜೆ ಕೆಲಸ ಮಾಡ್ಬೇಕ್ರಿ, ಮತ್ತು ಸಂಜೆ ಕಡೆಗೆ ಮಾಡಬೇಕು. ಓಕೆ, ಸಿಗೋಣ ಮತ್ತೆ. ಇವಿಷ್ಟು ಸೀರೆ ಪಿಕೋ ಹಾಕ್ಬೇಕ್ರಿ. ಪಿಕೋ ಹಾಕಿ ನಮ್ಮ ಅತ್ತೆ ಹೊರಗೆ ಹೋಗೈತಿ. ಬರೋ ದಿನ ಯಾವಾಗ ಬರ್ತಾನೆ ಆಕೆ ಬಂದಿದ್ದು ಮತ್ತೆ ಸ್ವಲ್ಪ ಚಾ ಅದು ಮಾಡ್ಕೊಂಡು ಕೊಡೋದು. ಕಸ ಅಂದಿನಿ, ಎಲ್ಲ ಅಷ್ಟು ಕಸ ಅದು ಅಂದಿನಿ. ಬಾಂಡೆ ಅದಾವೆ ಸ್ವಲ್ಪ, 4 ಅದಾವೆ. ಯಾಕೆ ಬೇಸರ ಅಲ್ಲಾಗತ್ತ ತೊಳ್ಯಾಕೆ. ಹೀಗಾಗಿ ಇಷ್ಟು ಕಸ ಹುಡುಗಿನಿ, ಇಷ್ಟು ಪಿಕೋ ಹಾಕ್ತೀನಿ ರೀ. ಏನೇನು ಮಾತಾಡ್ತೀನಿ ನಾನು ತಲೆ ಸುದ್ದಿಲ್ಲ ನನಗೆ. ನೀವು ಇಷ್ಟು ಸೀರೆಗಳ ಪಿಕೋ ಹಾಕಿ ಕಾಲು ಬ್ಯಾನಿಗೆ ಆಮೇಲೆ ಸಿಗ್ತೀನಿ ರೀ ಮತ್ತೆ. ಓಕೆ ಸ್ನೇಹಿತರೆ, ಡ್ರೆಸ್ ಇದು ಲಂಗ ಮೇಲೆ ಏನು ಬ್ಲೌಸ್ ಹೊಲ್ದಿನಿ ನೋಡಿರಿ ನಮ್ಮ ಪುಟ್ಟಿಗೆ ಅಂತೇಳ್ಬಿಟ್ಟು. ಒಂದು 8 ಬ್ಲೌಸ್ ಇದು ಕಟ್ ಮಾಡಿದೆ. ಯಾಕೋ ಹೊಲಿಲಕ್ಕೆ ಬೇಸರ ಆಯಿತು. ಅದಕ್ಕೆ ನಮ್ಮ ಪುಟ್ಟಿದ್ದು ಹೊಲ್ದ್ರೆ ಆಯ್ತು ತಡಿ ಅಂತೇಳ್ಬಿಟ್ಟು ಒಂದು ಲಂಗ ಸ್ಟಿಚ್ ಮಾಡಿದೆ. ಆಮೇಲೆ ಬ್ಲೌಸು ಕೂಡ ಸ್ಟಿಚ್ ಮಾಡಿ ನೋಡಿರಿ. ಮುಂದೆ ಈ ಥರ ಪಂಚ್ಕೊಳ್ಳಿಟ್ಟೀನಿ, ಮುಂದೆ ಪಂಚ್ಕೊಳ್ಳಿಟ್ಟೀನಿ, ಹಿಂದೆ ಚೌಕ್ಕೊಳ್ಳಿಟ್ಟೀನಿ ರೀ. ಇನ್ನೂ ಫಿಟ್ಟಿಂಗ್ ಮಾಡಿಲ್ಲ, ಯಾಕಂದ್ರೆ ಸ್ವಲ್ಪ ಫ್ಯಾಟ್ ಅದಾಳಕಿ. ಆಕೆ ಬಂದಮೇಲೆ ಬರ್ತಾಳೆ ರೀ. ನಮ್ಮೂರು ಜಾತ್ರೆ ಐತೆಲ್ಲ ಕರೆಸ್ಬೇಕಂತ ಅಂದ್ಕೊಂಡಿನಿ. ಬರ್ತಾಳೆ, ಬಂದ ಬಳಕೇನೈತಿ. ಆಕೆಗೆ ಹಾಕಿದ ಬಳಕ ನೋಡಬೇಕು. ಆಮೇಲೆ ಫಿಟ್ಟಿಂಗ್ ಹಿಡ್ದಾಯ್ತು, ಆಕೆಗೆ ಹಾಕಿ ನೋಡಿಬಿಟ್ಟು ಅಂತೇಳಿ. ಸ್ವಲ್ಪ ಫ್ಯಾಟ್ ಅದಲ್ರಿ ಆಕೆ, ಹೀಗಾಗಿ ಸ್ವಲ್ಪ ಲೆಂತ್ನೊಳಗನೆ ಇಟ್ಟೀನಿ. ತೋರಿಸ್ತೀನಿ ಕ್ಲಿಯರಾಗಿ. ಈ ಥರ ಇಟ್ಟು ನೋಡ್ರಿ, ಈ ಥರ. ಇನ್ನೂ ಫಿಟ್ಟಿಂಗ್ ಮಾಡಿಲ್ಲ. ಆಕೆ ಬಂದಮೇಲೆ ಹಾಕೊಂಡ್ಮೇಲೆ ಫಿಟ್ಟಿಂಗ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸ್ವಲ್ಪ ಹಾಕಿದ್ಮೇಲೆ ಅಜ್ಮಾಸ್ ಹೊಲ್ದೇನೆ ರೀ. ಯಾಕಂದ್ರೆ ಒಟ್ಟು ಅಳತಿ ಇಲ್ಲ, ಸುಮ್ಮನೆ ಕಣ್ಣು ಅಳತಿ ಮೇಲೆ ಹೊಲ್ದೇನಿ. ಇದು ಹಿಂದ್ಗಡೆ, ಇದು ಮುಂದ್ಗಡೆ. ಇದು ಸ್ವಲ್ಪ ಲೇಸ್ ಇಡ್ಬೇಕು ಅಂದ್ಕೊಂಡಿದ್ದೀನಿ. ಲೇಸ್ ಇಟ್ರೂ ಕಾಣಂಗಿಲ್ಲ ಅಷ್ಟೊಂದೇನು. ಕಟ್ಟಾಗ ಲೇಸ್ ಇಡ್ತೀನಿ ರೀ, ಹಚ್ಕೊಂಡು ಹಿಂದ್ಗಡೆ ಕಟ್ಟೋದಕ್ಕೆ. ಹಂಗೈತೆ ನೋಡ್ರಿ, ಹೆಂಗಾಗೈತೆ ರೀ ನಮ್ಮ ಪುಟ್ಟಿಗೆ ಹೊಲ್ದಿರೋದು. ಲಂಗ ಹೊಲ್ದೀನಿ ರೀ. ಎಲ್ಲೋ ಇಟ್ಟೆ ಲಂಗ, ಇಲ್ಲ ನಮ್ಮ ಟೇಲರ್ಗಳದು ಮನೆ ಹಿಂಗಿರ್ತೈತೆ ನೋಡ್ರಿ. ಯಾರು ಏನೋ ಅನ್ಕೋಬೇಡ್ರಿ, ಮನೆ ತುಂಬ ಬಟ್ಟೆ ಬಿದ್ದಾವ ಅಂತೇಳಿ. ಎಲ್ಲ ಹೊಲ್ದು ಮುಗಿಸಿ ರಾತ್ರಿಗೆಲ್ಲ ಕ್ಲೀನ್ ಮಾಡ್ತೀನಿ. ಇದು ಲಂಗ ನೋಡ್ರಿ, ಲೆಹೆಂಗಾ. ಇದು ಈ ಸೀರೆ ಹಿಂದೆ ಒಂದು ದೊಡ್ಡ ಕತ್ತಿನೇ ಐತ್ರಿ. ಇದು ಅವೊಂದು ಸೀರೆ ಯಾವಾಗ ತೊಗೊಂಡದ್ದಪ್ಪ ಅಂದ್ರೆ ಒಟ್ಟು ಉಟ್ಕೊಂಡಿಲ್ಲ ನಮ್ಮವು. ಇದನ್ನು ತೊಗೊಂಡ್ಲು ಅವರಿಗೆಲ್ಲ ಇಂಥವು ಸೀರೆ ಒಟ್ಟು ಸರಿನೇ ಅನ್ಸಂಗಿಲ್ಲ. ನಾವು ಹಾಕೊಂಡಿಲ್ಲ, ನಮಗೂ ಇಷ್ಟ ಆಗಲಿಲ್ಲ ಇದು ಸೀರೆ. ಬಾರ್ಡರ್ ರಿಚ್ ಐತ್ರಿ ನೋಡಿರಿ. ಅವಾಗೆಲ್ಲ ಹಿಂಗೆ ಬರ್ತಿದ್ದವು ರೀ. ಯಾವಾಗಂದ್ರೆ ಏನು ನಾ 8th ಓದ್ತಿದ್ದೆ ನೋಡಿರಿ. ನಾ 8th ಕ್ಲಾಸ್ ಓದ್ತಿದ್ದೆ, ಅವಾಗ ತೊಗೊಂಡಿದ್ಲು ಅವ್ವ ಇದು ಸೀರೆನ. ಅವಾಗ ತೊಗೊಳಂಥ ಸೀರೆ ನನ್ನ ಮಗಳಿಗೆ ಲಂಗ ಬ್ಲೌಸ್ ಆಯ್ತು ನೋಡ್ರಿ. ಇದ್ರ ಮೇಲಿಂದ ಇದು ಸೆರಗು, ಇದು ಸೀರೆ, ಇದು ಸೆರಗು. ಇನ್ನೂ ಒಂದು ಬ್ಲೌಸ್ ಆಗುತ್ತೆ ರೀ, ಕಟ್ ಮಾಡಿಟ್ಟಿನಿ. ಅದು ಆಮೇಲೆ ಹೊಲ್ದ್ರೆ ಆಯ್ತು ಅಂತ ಹೇಳಿಬಿಟ್ಟಿನಿ ಅಷ್ಟೇ. 2 ಲಂಗ ಆಗ್ಯಾವು, 2 ಬ್ಲೌಸ್ ಆಗ್ಯಾವು ಸೀರೆ ಒಳಗೆ. ದೊಡ್ಡ ಸೀರೆ ಅವಾಗಿನ ನಾವು ಉಟ್ಕೊಳ್ಳಿಲ್ಲ, ನಾನು ಉಟ್ಕೊಳ್ಳಿಲ್ಲ, ತಂಗಿನ ಉಟ್ಕೊಳ್ಳಿ. ಹೊಸ ಸೀರೆ ಹಂಗೆ ರೀ. ಒಟ್ಟು ನಮ್ಮವನು ಉಟ್ಟೇ ಇಲ್ಲ ಒಂದು ಸರಿನೂ. ಆಕಿ ಯಾವಾಗಂದ್ರೆ ನಾ 8th ಕ್ಲಾಸ್ 2002 ಇರೋದು, 2001 ಅಥವಾ 2 ಆವಾಗಿನ ನೋಡ್ರಿ. ಆವಾಗಿನ ಸೀರೆ ನೋಡ್ರಿ. ಸದ್ಯದ ನನ್ನ ಮಗಳಿಗೆ ಲಂಗ ಬ್ಲೌಸ್ ಆಯಿತು. ಚಂದ ಅನಿಸಿ ತೊಗೊಂಡ್ಲು ನಮ್ಮವ್ವ. ಉಟ್ಕೊಳ್ಳೇ ಇಲ್ಲ, ಚಂದ ಅನಿಸಿ ತೊಗೊಂಡ್ಲು. ಆಕಿವನು ಒಂದು ಸರಿ ಉಟ್ಕೊಳ್ಳಿ. ನಮಗಂತೂ ಇಷ್ಟನೇ ಆಗಲಿಲ್ಲ ಇದು ಸೀರೆ.
ನಾನು ಹುಟ್ಟಿಲ್ಲ, ನಮ್ಮ ತಂಗಿನೂ ಹುಟ್ಟಿಲ್ಲ. ಹ್ಯಾಂಗಿದ್ದದ್ದು ಹಂಗೆ ನೋಡ್ರಿ, ಹೊಸ ಸೀರೆನ ಲಂಗ ಬ್ಲೌಸಿಗೆ ಉಪಯೋಗ ಆಯಿತು. ಅದು ನನ್ನ ಮಗಳಿಗೆ ನೋಡಿರಿ, ಅವಾಗ ತೊಗೊಂಡಂಥ ಸೀರೆ, ನಾವು ಸಣ್ಣರಿದ್ದ ತೊಗೊಂಡಂಥ ಸೀರೆ ಇವಾಗ ನನ್ನ ಮಗಳಿಗೆ ಉಟ್ಕೊಳಕಾಯ್ತು ಲಂಗ ಬ್ಲೌಸ್. ನೋಡಿರಿ, ಬಾರ್ಡ್ರ್ ಮಾತ್ರ ಮಸ್ತ್ ಐತ್ರಿ, ಎಷ್ಟು ಲುಕ್ ಅನ್ನಿಸ್ತೈತೆ ನೋಡಿರಿ. ಒಂದು ಸರಿ ನೀರು ಹಾಕಿಲ್ರಿ ಇದು ಸೀರೆ, ಒಂದು ಸರಿನೂ ಉಟ್ಟೇ ಇಲ್ಲ ನೋಡಿರಿ. ರಿಚ್ ಐತಿ, ಬಾರ್ಡ್ರ್ ಮಾತ್ರ ಮಸ್ತ್ ಐತಿ. ಆದ್ರೆ ಉಬ್ಬತೈತಿ ಅಂತೇಳಿ ಹುಟ್ಟಿಲ್ರಿ ಇದನ್ನು. ಅವಾಗ ರೀ 400 ರೂಪಾಯಿ ರೀ ಇದು ಸೀರೆಗೆ. ಅವಾಗ 400 ರೂಪಾಯಿ ಅಂದ್ರೆ ಭಾಳ ರೇಟ್. ಅವಾಗ ಆ ಟೈಮಲ್ಲಿ 400 ರೂಪಾಯಿ ಅಂದ್ರೆ ಭಾಳ ರೇಟ್ ಅವಾಗ. ಈಗ ಒಂದು 25 ವರ್ಷ ಅನ್ಕೋರಿ, 24 ವರ್ಷದ ಹಿಂದೆ ರೀ ಈ ಸೀರೆ ತೊಗೊಂಡದ್ದು. ಈ ಸೀರೆ ಕತೆ ಹಿಂಗೈತೆ ನೋಡ್ರಿ, ಒಂದು ಸೀರೆಯ ಕತೆ. ಅದು ಲೆಹಂಗಾ ಬ್ಲೌಸಿಗೆ ಕಾರಣವಾಯಿತು. ನೋಡ್ರಿ, ಓಕೆ. ಇವತ್ತು ಇದೊಂದು ಲಂಗ, ಇದೊಂದು ಬ್ಲೌಸು ರೆಡಿ ಮಾಡಿದೆ. ಇದು ಅಂತೂ ಮೊದಲೇ ಮಾಡಿಟ್ಟಿದ್ದೆ. ಅಲ್ಲಿ ಹಾಕ್ಕೊಂಡಿದ್ಲು ಆಕಿಗೆ ಇದು ಆಗುತ್ತೆ ಅಂತ ಹೇಳಿಬಿಟ್ಟು ನಾ ಇಷ್ಟೇ ಹೊಲಿದೆ. ಆಕಿಗೆ ಅಷ್ಟೇ ಸರಿ ಹೊಂದಲಿಲ್ಲ. ಬೆಲ್ಟ್ ಹಾಕ್ಕೊಳ್ಳೋದಕ್ಕೆ ಕಡಿಮೆ ಬಿತ್ತು, ಇಲ್ಲಿ ಹುಕ್ಸ್ ಹಾಕೋದಕ್ಕೆ. ಮತ್ತು ಸ್ವಲ್ಪ ಪೋಟೆ ಕೊಟ್ಟಿನಿ ರೀ ಇಲ್ಲಿ ಹಿಂಗೆ ಹುಕ್ ಹಾಕ್ಕೊಳ್ಳೋದಕ್ಕೆ. ಇದು ಬ್ಲೌಸ್ ಚಂದ ಐತಿ. ನಮ್ಮ ತಂಗಿ ಸೀರೆ ಕಾರಣಕ್ಕೆ ತೊಗೊಂಡಿದ್ದು ಸೀರೆ. ಆದ್ರೆ ಆಕಿನ ಅವತ್ತು ಉಟ್ಟೋಕಿನಿ ಸೀರೆ ಕಾರಣದೇನ ಉಟ್ಟಾಕಿ ಮತ್ತು ವಾಪಸ್ ಉಡಲಿಲ್ಲ. ಹೆಣ್ಮಕ್ಳು ಇರ್ಬೇಕು ರೀ ಮನ್ಯಾಗ, ಹಿಂಗೆ ಸೀರೆಗಳಿದ್ರೆ ಚಂದ ಸೀರೆನೇ ಅಂತಲ್ಲ, ಲಂಗ ಬ್ಲೌಸು ಆಮೇಲೆ ಚೂಡಿ ಯಾವ ಥರ ಆದರೂ ಹೊಲಿಬೋದು. ಲಂಗ ಬ್ಲೌಸು, ಚೂಡಿದಾರ, ಫ್ರಾಕು, ಯಾವ ಥರ ಅಂಬ್ರೆಲಾ ಫ್ರಾಕು ಯಾವ ಥರ ಆದರೂ ಹೊಲ್ದು ಉಡಿಸ್ಬೋದು. ನನಗೆ ಒಟ್ಟಿನಲ್ಲಿ ಖುಷಿ ನೋಡಿರಿ, ಮಕ್ಳಿಗೆ ಚಂದ ಬಟ್ಟೆ ಹೊಲ್ದು ಉಡಿಸ್ಬೇಕನ್ನೋದು. ಇದನ್ನು ಚಂದ ಐತಲ್ರಿ ಡಿಸೈನ್. ಇದು ಸೆರಗು ನೋಡ್ರಿ, ಇದು ಈ ಥರ ಈಗ ನೋಡ್ರಿ. ಇವತ್ತು ಯಾಕೋ ಬೇಸರ ಐತಿ, ಇವೆಲ್ಲ ಕಟ್ ಮಾಡಿ ಇಟ್ಟೀನಿ, ಹೊಲಿಲಕ್ಕ ಬೇಸರ ಅನ್ನಿಸ್ತು. ಇನ್ನೂ ಒಂದು ಸೆಟ್ ಎಲ್ಲಿ ಹೋದವು? ಹಾಂ, ಇಲ್ಲೇ ಇಟ್ಟೀನಿ. ಅದಕ್ಕೆ ಏನೋ ಒಂಥರ ಮಕ್ಕಳು ಹೊಲಿದ್ರಲ್ಲಿ ಖುಷಿ ಇರ್ತದೆ. ಹೀಗಾಗಿ ಅದು ಲಂಗ ಬ್ಲೌಸ್ ಹೊಲಿಯೋಕೆ ಬೇಸರ ಅದಕ್ಕೆ ಇವು ಹೊಲಿದೆ ಕುಂತ್ಕೊಂಡು. ಎಳೆ ಬಿಟ್ಟೈತಿ, ಕಟ್ ಮಾಡಬೇಕು. ಓಕೆ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಟೈಮ್ ಬಂದುಬಿಟ್ಟು ನೋಡಿರಿ ಇಷ್ಟಾಗೈತಿ. ಸೀರೆ ಪಿಕೋ ಆಗಿದ್ದು ಅವಿಷ್ಟು ಸೀರೆ ಪಿಕೋ ಹಾಕಿರ್ತೀನಿ. ಅದರೊಳಗಿದ್ದು ಫುಲ್ ಸೀರೆನೇ ಅದಾವೆ. ಒಂದೇ ಮನೆಯವ್ರವ ಇವೇನೈತಿ ಅವ್ರವ. ಇವು ಲಂಗ ಬ್ಲೌಸು. ಇವು ಆದಮೇಲೆ ಅಲ್ಲಿ ಕವರ್ನಾಗ ಇಟ್ನಲ್ರಿ, ಅವು ಆದಮೇಲೆ ಅಲ್ಲಿ ಅದಾವಲ್ರಿ, ಅವು ಅದಾವು. ಆಮೇಲೆ ಇನ್ನು ಎಲ್ಲ ಇವು ಅದಾವೆ ನೋಡಿರಿ, ಇವು ಅದಾವು. ಈಗ ಈ ವಾರದಾಗ ಇವು ಖಾಲಿ ಮಾಡ್ಬೇಕ್ರಿ. ಇವಿಷ್ಟು ಮತ್ತೆ ಬರ್ತಾವ್ರಿ ಹಂಗೆ ನೆಕ್ಸ್ಟ್. ಒಟ್ಟು ಬಡ ಹೊಲ್ದು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಹೊಲ್ದು ಕ್ಲಿಯರ್ ಮಾಡಿಬಿಡ್ಬೇಕು. ಓಕೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಅಂದ್ರೆ ನಿದ್ದೆ ಏನು ಬರಲ್ರಿ, ಸುಮ್ಮನೆ ಸ್ವಲ್ಪ ದಣಿಕೆ ಆದಂಗೆ ಆಗಿರ್ತೈತಿ. ಆ ಕಡೆ ಈ ಕಡೆ ಹೊಳ್ಳಾಡಿ ಎದ್ರೆ ಮತ್ತು ಸ್ವಲ್ಪ ಮನುಷ್ಯಗೆ ಅನಿಸುತ್ತೈತೆ ಅಂತೇಳಿ ಒಂದು ಅರ್ಧ ತಾಸು ಸ್ವಲ್ಪ ಒಳ್ಳಾಡಿ ಹೇಳ್ತೀನಿ ಆ ಕಡೆ ಈ ಕಡೆ.